ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಗೈಸ್. ಇವತ್ತಿನ ಬ್ಲಾಗ್ ಬಂದು ನಮ್ಮ ಊರಿನ ತೇರಿದೆ. ಸೊ ಅದರಿಂದ ನಮ್ಮ ಊರಿನ ತೇರು ಹೆಂಗಿರುತ್ತೆ, ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಸೊ ಇವತ್ತಿನ ಡೇ 1 ಜಂಪ. ಸೊ ಡೇ 1 ಬಂದು 24th ಜಂಪ್ ಆಗಿರುತ್ತೆ. ಸೊ ಡೇ 2 25th ಪೇರ್ ಆಗಿರುತ್ತೆ. ಸೊ ಡೇ 1 ಬ್ಲಾಗ್ ಹೇಗಿರುತ್ತೆ ತೋರಿಸೋಣ ಬನ್ನಿ. ಫಿಲಮ್ ಯಾವ ಫಿಲಮ್ ಇದು ನೋಡ್ರಿ, ಇರುತ್ತೆ IPS ದರ್ಶನ್ ಫ್ಲಾಪ್ಸ್ ಅರ್ಧದಿಂದ ನೋಡ್ತೀವಿ. ಎಲ್ಲಿ ನೋಡಿದ್ರು ಐರಾವತ ಅವ್ನ್ ಗೆದ್ರೋದಲ್ದೆ ಅವ್ನ್ ಗಾಡಿ ಬೆದ್ರಂಗ್ ಆಗೋಯ್ತಲ್ಲೋ. ಎಷ್ಟಿದೆ ಅಂತ ಗಾಡಿ? ಕರ್ನಾಟಕಕ್ಕೆ ಇರೋನ್ ಒಬ್ನೇ ಐರಾವತ ಇರೋದು ಒಂದೇ ಗಾಡಿ. ಎಲ್ಲಾ ಕಡೆ ಇರೋ ತರ ಭಯ ಬೀಳಿಸ್ತಾರೆ ಅಷ್ಟೇ. ಅದಿದ್ರೆ ತಾನೇ ಭಯ ಬೀಳ್ಸೋದು. ಊರ ಹಾಕ್ಸ್ಬೇಕು, ಊರಲ್ಲಿ ಹಾಕ್ಸ್ಬೇಕು, ನಾವಲ್ಲ, ನಾವು ಹೊಸಳ್ಳೇರು. ಹೊಸಲಿ ಇಲ್ಲಿ ಬಂದಿತ್ತಲ್ಲ ಜಂಪ್ ನಾವು ಒಂದಾಗ ಹೋಗ್ತೀರಾ? ಇಲ್ಲಿ ಕಾರಲ್ಲಿ ನಿಲ್ಲಿಸ್ತೀನಿ.
ಚೆನ್ನಾಗಿ ಹೇಳ್ತವ್ರಲ್ಲ ನಮ್ಮೂರಾಗ ಅಲ್ಲಿ ಬೆಳಗ್ಲೇ ನೋಡೋಕೆ ಕೇಳ್ತಾರೆ ಗೊತ್ತಾ ಇಲ್ಲಿ ಇಷ್ಟೇ 1 ಗಂಟೆ ಅದ್ ಹೇಳ್ತೀರಿ ಅಲ್ಲಿ ನೋಡಕ್ಕಾಗಲ್ಲ ರಶ್ ಫುಲ್ ರಶ್ 400-500 ದೇವ್ರು ಗೈಸ್ 400 ಎತ್ಕೊಂಡು
ಕಡೆಯಿಂದ ಇಷ್ಟಿಂದ ಫುಲ್ ಅಲ್ಲಿವರೆಗೂ ಜಂಪ. ಅಲ್ಲಿ ವೀರ್ಗಾಸೆ ಕುಣಿತಿದ್ರು, ಇಲ್ಲಿ ಅವರಿಂದ ಜಂಪ. ಇವಾಗ ನಾನು ಹೋಗ್ತೀನಿ ನೋಡಿ. ಹೈ ಮತ್ತೆ ಸ್ಟಾರ್ಟ್ ಮಾಡವ್ರೆ. ಊಟಕ್ಕೆ ಕೂತಿದ್ದೀವಿ, ಮನೆಗೆ ಹೋಗ್ಬಿಟ್ಟು ಮಾಡ್ತೀವಿ. ಸುಖಿ ಫಾರ್ಮ್ ಊಟ ಮುಗಿಸ್ಕೊಂಡು ಬಂದ್ವಿ ಆಚೆಗೆ. ತೇರು ನೋಡಂಬ, ಓಯ್ ತೇರು ನೋಡಂಬ, ಬಾ ಇದೇ ತೇರು, ಇದೇ ನಾಳೆ ಎಳೆಯೋ ತೇರು, ಇದೇ ತೇರು, ಇದೇ ತೇರು ಕಣ. ಸೊ ಗೈಸ್ ಇದನ್ನ ರಾತ್ರಿ ಅಲಂಕಾರ ಮಾಡಿ ನಾಳೆ ಬೆಳಗ್ಗೆ ಎಳೆಯೋದು. ಮತ್ತು ಏನು ಹೇಳ್ತು ಪಪ್ಪ, ಏನು ಹೇಳ್ತು ಪಪ್ಪ? ಇದನ್ನ ರಾತ್ರಿ ಅಲಂಕಾರ ಮಾಡಿ ಬೆಳಗ್ಗೆ ಎಳೆಯೋದು 8 ಗಂಟೆಗೆ.
ಹೌದಾ? ಹೌದು. ಸರಿ. ಸೊ ಗೈಸ್, ಸೊ ನೀವು ಇವತ್ತು ಅಲ್ಲಿ ಊಟ ಮಾಡೋ ಹತ್ರ ಫುಲ್ ಕ್ರೌಡ್ ಇತ್ತು. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ರಶ್ ಇತ್ತಲ್ಲ ಅಲ್ಲಿ, ಎಲ್ಲಿ ಊಟದ ಹತ್ರ ಕ್ರೌಡ್ ಇತ್ತು ತಾನೇ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಕಾರ್ ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅಲ್ಲಿವರೆಗೂ ಸಿ ಯು, ಬಾಯ್ ಬಾಯ್ ಫ್ರೆಂಡ್ಸ್. ಅಲ್ಲಿ ಫುಲ್ಲು ರಶ್ ಇದೆ ನೋಡಿ, ಇನ್ನೂ ರಶ್ ಇದೆ. ಓಕೆ, ಕಾರ್ ಹತ್ರ ಆದ್ಮೇಲೆ ಅಮ್ಮ ಫೋನ್ ಸತಿ ಒಯ್ದ್ರ ಅವರು ಅಲ್ಲಿ ಕೂತಿದ್ರಲ್ಲ, ಎಸಿ ನೋಡಿದೇನಕ್ಕ? ಇಲ್ಲಪ್ಪ, ಸಣ್ಣ ಗಾಳಿ ಬಂತು. ನಾನು ಕಾರ್ ಓಡಿಸ್ತೀನಿ ಇವತ್ತು. ಕಾರ್ ಓಡಿಸ್ಲಾ? ಏನಿಲ್ಲ, ಓಡಿಸಲ್ಲ. ಇದೆಷ್ಟು ದಪ್ಪ ಇದಲ್ಲ, ದೊಡ್ಡದೇ ಇತ್ತು ಸ್ವಲ್ಪ ವೀಲು ಅಲ್ಲ, ಸ್ಟೀರಿಂಗ್ ವೀಲು. ಅಲ್ಲಿ ವಿಡಿಯೋ ಆಗ್ತೈತೆ ಗೊತ್ತು, ಅದಕ್ಕೆ ಇದನ್ನ ನಂತರ ಹ್ಯಾಂಡ್ ಬ್ರೇಕ್, ಗೊತ್ತಿಲ್ಲ ಅದೇನಂತಾರೆ, ಇದು ಗೇರ್ ಅಂತಾರೆ. ಇದೇನು ಕ್ಲಚ್ಚು, ಇದು ಬ್ರೇಕು, ಇದು ಎಕ್ಸ್ಲೇಟ್ರು, ಆಮೇಲೆ ಅಷ್ಟೇ. ಅದು ಪೆಟ್ರೋಲ್. ಸ್ಟೇರಿಂಗ್ ಓಪನ್ ಮಾಡೋದು ಪೆಟ್ರೋಲ್. ಇದು ಪೆಟ್ರೋಲ್ದು. ಎಲ್ಲರ ಕೈಲೂ ಈ ಥರ ಇದೆಲ್ಲ ಅನಿಸುತ್ತೆ. ಅಪ್ಪ ಓಯ್, ಅದು ಪೆಟ್ರೋಲ್ ಇಂತಾನೆ. ಎಲ್ಲರ ಕಲರು ಹಂಗೆ ಇರುತ್ತೆ, ಗೊತ್ತೇ ಇರಲಿಲ್ಲ ನಂಗೆ ಎಲ್ಲರ ಕಲರ್ ಹಂಗೆ ಇರುತ್ತೆ ಅಂತ. ಏನಿದು? ಎಸಿ. ಇದು ಅದು ಸಾಂಗಿಂದು. ಇದೇನು ಗೇರ? ಓಡಿಸ್ತೀಯ ಕಾರು? ಎಲ್ಲಿ ಕೊಟ್ಟರೆ ಓಡಿಸ್ತೀಯ? ಬ್ರೇಕ್ ಕೊಡಿದ್ರೆ ಹಿಂಗೆ ಹೋಗಿ ಹಿಂಗೆ ಸ್ಕಿಡ್ ಹೋಗು. ಯಾರು ಕೊಟ್ಟರು ಇದು ನಿಂಗೆ? ಅದೇ ಮದುವೆ ಕೊಡಿಸ್ತು. ಅದೇ ಹಿಂಗೆ ವಾಚ್ ಹಿಂಗೆ ಹೊಸಾಕಿದ್ದು ಮೇಕೆ ವಾಚ್. ಎಲ್ಲರೂ ನಿಮ್ಮ ಅಪ್ಪಲ್ಲಿ ಅಂತ ಕೇಳ್ತಿತ್ತು ಎಲ್ಲರೂ. ನಮ್ಮ ಕಾರ್ ಕಡೆ ಬಂದು ಕೂತಿದ್ದೀವಿ. ಇದನ್ನ ಇಟ್ಕೊಂಡು ಹಿಂಗೆ ಗೊತ್ತಿದ್ರೆ ಹೋಗುತ್ತೆ, ಅಷ್ಟೇನೆಲ್ಲ ಹೋಗಲ್ಲ. ಆನ್ ಮಾಡಿದೀನಿ ಚಿಕ್ಕ, ಕೀ ಹಾಕಿದ್ಯಾ? ಡೈರೆಕ್ಟ್ ಅದು ಸುಮ್ಕಿಲ್ಲ, ಆರಾಮ ಸುಮ್ಮನಿರ. ಆಟೋಮೆಟಿಕ್. लगा माफियास शेर लगे माफियास शेर के रे. ಯಪ್ಪ, ಇದ್ದು ಸಾಕಾಯ್ತು. ಚಳಿ ಆಗ್ತಿದೀವಿ ಅಂತ ಕಡೆಯಲ್ಲಿ ಒಂದು ಕೂತ್ವಿ. ಅಪ್ಪ ಎಸಿ ಹಾಕು ಅಪ್ಪ. ಎಸಿಗೆ ಕಾರ್ ಆನ್ ಮಾಡಬೇಕು. ಜಂಪ ಎಷ್ಟೊತ್ತು ಮಾಡಿದ್ವಲ್ಲ? 3.5 ಅವರ್ ಮಾಡಿದ್ವಿ ಜಂಪನ. 3.5 ಅವರ್. ನಾನು ನಿಂತ್ಕೊಂಡಿದ್ದೆ. 3.5 ಅವರ್ ತಗೊಂಡ್ರು ಮಾಡಕ್ಕೆ. 3 ಅವರ್ ಕರೆಕ್ಟಾಗಿ 7:30 ನಿಂತರು. 7:30 ನಿಂತರು. ನಾನು ನಿಂತ್ಕೊಂಡು ಕಾಲು ನೋಯ್ತೆ ನಂಗೂ. 3.5 ಅವರ್ ಮಾಡವ್ರೆ. ಅರ್ಧ ವೀರ್ಗಾಸೆ ಜಾಸ್ತಿ ಟೈಮ್ ಮಾಡೋರು. ಆಮೇಲೆ ಲಾಸ್ಟಿಗೆ ಸ್ವಾಮಿ ನಿಂತ್ಲಕ್ಕೆ ಆಗ್ತಿರ್ಲಿಲ್ವಲ್ಲ, ಆಮೇಲೆ ಅವ್ರು ಹೇಳಿದ್ರು ಸ್ವಾಮಿಗಳು ಮುಂದೆ ಹೋಗ್ಲಿ, ಸಾಕು ಅಂತ ಆಗ ಬಂದ್ವಿ. ಇನ್ನೊಂದು ಹುಡುಗಿಗೆ ಏನಾಯ್ತು ಅಂದ್ರೆ ಚಿಕ್ಕ, ಅಲ್ಲಿ ಇದನ್ನ ಹಾಕ್ಬಿಟ್ರ, ಏನು ಹೇಳೋ, ಇದು ಪಟಾಕಿ ಅಟಮ್ ಬಾಂಬು. ಅದು ಹಾಕಿದ ತಕ್ಷಣ ಹುಡುಗಿ ಮೇಲೆ ಬೀಳದ, ಕಾಲು ಸುಡ್ತ ಹುಡುಗಿ ಹತ್ಕಂಗೆ ಕೂತಿತ್ತು.
ಅಲ್ಲೇನೆ ಹುಡುಗಿಗೆ ಹೇಳ್ತಿದ್ದು. ಆಮೇಲೆ ಕೂರ್ಸಿದ್ಮೇಲೆ ನಮ್ಮನ್ನ ಅಲ್ಲಿಂದವ ಎಷ್ಟು ಹೊಡೆದ್ರು ಗೊತ್ತಾ ಪಟಾಕಿ ನಮ್ಮ ಮುಂದೆನೆ. ಬೇಡ ಬೇಡ ಅಂದ್ರು ನಮ್ಮಿಂದ ಮುಂದೆ ಹೊಡಿಯೋರು. ಅಪ್ಪ ಚಂದ್ರಮ ವಿಡಿಯೋ ಮಾಡೋಕ್ಕಾಗಲಿಲ್ಲ ಅಕ್ಕ. ಅರ್ಧ ಪಟಾಕಿ ಸೌಂಡಿಗೆ ಆಗಲಿಲ್ಲ. ಅಲ್ಲಿ ಪಟಾಕಿನ ಮ್ಯಾಕ್ ಹಚ್ಚಿದ್ರಲ್ಲ ಚಂದ್ರಮ ಕೈಗೆ ಬಂದು ಸಣ್ಣಗೆ ಇಲ್ಲಿ ಕೂತ್ಕೊಂತು. ಫ್ಲಾಶ್ ಎದ್ದೋಣ್ರಿ ಈಗ. ಅಲ್ಲಿ ಅಮ್ಮ ಎಲ್ಲ ಇಲ್ಲಿಂದ ನೋಡ್ಬಿಡ್ತೀಯಾ? ಅಪ್ಪ ರೆಡ್ ಬಟ್ಟೆ ತಗೊಂಡಿ ಅಪ್ಪ ಯಾವಾಗ್ಲೂ? ಅದು ಆರೆಂಜ್. ಅಪ್ಪ ಓಯ್ ರೆಡ್ ಬಟ್ಟೆನಾರು ನಂಗಾರು ಕೊಟ್ಟಿದ್ರಲ್ಲ ಅಕ್ಕಂತಿದ್ದಿಲ್ವೇ? ನಾಳೆ ಹಾಕ್ಯವಂತ ಬೆಳಗ್ಗೆ ಪಂಜೆ ಹೊಡ್ಕೊಂತೀನಲ್ಲ ಹೆಂಗುವ ಪಂಜೆ. ನಾಳೆ ಹಾಕ್ಯವಂತೆ. ನಿನಗೂ ಒಂದು ಬೇಕು ನಿನಗೆ? ನನಗೆ ಮಾಡಕ್ಕೆ ಅವನಿಗೆ ಗೋರ ಗಂಡು ಹಾಕೋದಲ್ಲ. ಗಂಡು ಹುಡುಗರು ಮಾತ್ರ ನಾಳೆ ಹಾಕ್ಯವಂತ ಬೆಳಗ್ಗೆ ಪಂಜೆ ಹೊಡ್ಕೊಂತೀನಿ. ಯಾವ ಪಂಜೆ ಹೊಡ್ಕೊಂತೀಯ? ನಾ ಕೊಡ್ಸಿರೋದು ಏನು? ನೀವು ಕೊಡ್ಸಿರೋದೆ ಗೋಲ್ಡ್ ಕಲರ್. ನೀವು ತಂದಿದ್ರದ್ದು ಅದು ಬೇಡ. ಮತ್ತೆ ಅವ್ರನ್ನ ಸುಮ್ಮನಿರು. ಆಟೋಮೆಟಿಕ್ ಇತ್ತು. ಮತ್ತೆ ಸೀಟ್ ಬೆಲ್ಟ್ ಹಾಕೋದ ಏನು ಗೊತ್ತಾ? ಅದ ಬಂದ್ಬಿಟ್ಟು ಕಾರ್ ಓಡಿಸ್ಲೇ ಇಲ್ದವರು ಇದು ಏನು ಮಾಡ್ತಾರೆ, ಕ್ಲಚ್ ಇಟ್ಕೊಳ್ಳಲ್ಲ ಅವರು. ಅಂದ್ರೆ ಲೈಕ್ ಡವ್ ಮಾಡ್ಬೇಕಲ್ಲ, ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹಿಂಗೆ ಎತ್ಕೊಂಡು ಹಿಂಗೆ ಮಾಡ್ತಾರೆ. ಸೀಟ್ ಬೆಲ್ಟ್ ಪ್ಲಗ್ ಮಾಡೋದು ಆ ಥರ ಮಾಡ್ತಾರೆ ಒಬ್ಬೊಬ್ರು. ಹಾಂ ಹಂಗೆ ಬಂದ್ರೆ ಕಡೆಗೆ ಬರಪ್ಪ. ಶಿಫ್ಟಿಂಗ್ ಆಗ್ತಿತ್ತು. ನಾನು ಕಡೆಗೆ ನಂಗೆ ಗೊತ್ತಿತ್ತು ನಂಗೆ ಏನಾಗುತ್ತೆ ಅಂತ. ನಂಗೆ ಗೇರ್ ಪಕ್ಕ ಇರಂಗೆ ಆಗಲ್ಲ. ನಂಗೆ ಒಂದಿನೂ ಗೊತ್ತಿಲ್ಲ ಕಡೆ. ಅಲ್ಲಿ ಹೊಡಿಕೆ ಕಾರಣ ಹೊರಕೆ. ಸಾಂಗಾರ್ ವಾಕನ ಬ್ಯಾಂಗಲ್ ಬಂಗಾರಿ. ಊರ ಹಾಕ್ಸ್ಬೇಕು. ಊರಲ್ಲಿ ಹಾಕ್ಸ್ಬೇಕು, ನಾವಲ್ಲ. ನಾವು ಹೊಸಳ್ಳೆರು. ಹೊಸಲಿ ಇಲ್ಲಿ ಬಂದಿತ್ತಲ್ಲ ಜಂಪ್ ಒಂದಾಗ ನೆನ್ನೆ ನೈಟ್ 12 ಆಗಿದ್ದರಿಂದ ಬ್ಲಾಗ್ನ ಎಂಡ್ ಮಾಡೋಕ್ಕಾಗಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಗ್ಗೆ ರೆಡಿ ಆಗಿಬಿಟ್ಟು ಬ್ಲಾಗ್ನ ಎಂಡ್ ಮಾಡೋಕ್ಕೆ ಬಂದಿದ್ದೀನಿ. ಸೊ ಈ ಬ್ಲಾಗ್ನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಡೋಂಟ್ ಫರ್ಗೆಟ್. ಬಾಯ್ ಫ್ರೆಂಡ್ಸ್. ಬಾಯ್ ಟಾಟಾ. See you.